बोलो भारत माता की, बोलो भारत माता की। ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ರಾಮಕೃಷ್ಣ ಪರಮಹಂಸರಿಗೆ, ಸ್ವಾಮಿ ವಿವೇಕಾನಂದರಿಗೆ, ಕನಕದಾಸರಿಗೆ, ಪುರಂದರದಾಸರಿಗೆ, ಸಂತ ಶಿಶುನಾಳ ಶರೀಫರಿಗೆ, ಸಮಾನತೆಯ ಹರಿಕಾರ ನಾರಾಯಣ ಗುರುಗಳಿಗೆ बोलो भारत माता की, बोलो भारत माता की। ಪ್ರತಿಭಟನೆ ವಿಶೇಷವಾಗಿ ಒಂದು ಮನುಷ್ಯತ್ವದ ವಿರುದ್ಧ ನಡೆದುಕೊಂಡಿರತಕ್ಕಂಥ ಒಂದು ರಾಜಕೀಯ ಸಿದ್ಧಾಂತದ ವಿರುದ್ಧ ಪ್ರತಿಭಟನೆ. ಯಾವುದು ಮನುಷ್ಯತ್ವದ ವಿರುದ್ಧ ನಡ್ಕೊಂಡಿದ್ದು ಅಂತಂದ್ರೆ, ಈ ದೇಶದ ರಾಜ್ಯಸಭೆಯ ಸದಸ್ಯರು, ರಾಜ್ಯಸಭೆಯ ವಿರೋಧ ಪಕ್ಷದ ಮುಖಂಡರು, AICC ಅಧ್ಯಕ್ಷರು ಆದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮೈದಾನದಲ್ಲಿ, ರಾಮಲೀಲಾ ಮೈದಾನದಲ್ಲಿ ಭಾಷಣವನ್ನು ಮಾಡಿ ಬಂದರೆ ಆ ಭಾಷಣ ಸರಿ ಇಲ್ಲ ಅಂತ ಖಂಡಿಸೋದಕ್ಕೆ BJPಗರಿಗೆ, RSSನವರಿಗೆ ಅಧಿಕಾರ ಇದೆ. ಅವ್ರು ಹೇಳಿರ್ತಕ್ಕಂಥ ವಿಚಾರವನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳೋದಕ್ಕೆ ಈಗ ಅಧಿಕಾರ ಇದೆ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಎನ್ನುವ ಹಿರಿಯರು ಯಾವ ಜಾಗದಲ್ಲಿ ನಿಂತು ಭಾಷಣವನ್ನು ಮಾಡಿ ಬರ್ತಾರೆ, ಆ ಜಾಗವನ್ನ ಶುದ್ಧೀಕರಣ ಮಾಡ್ತಾರೆ ಅಂತಂದ್ರೆ ಇದು ಒಂದು ಸೈಕಲಾಜಿಕಲ್ ಡಿಸಾರ್ಡರ್. ಇವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಿಂತು ಬಂದು ಭಾಷಣ ಮಾಡಿದ ಜಾಗವನ್ನ ಶುದ್ಧಿ ಮಾಡಬೇಕು ಅಂತ ಅನ್ಸುತ್ತಲ್ಲ, ಇದು ಒಂದು ಸೈಕಲಾಜಿಕಲ್ ಡಿಸಾರ್ಡರ್. ಈ ಸೈಕಲಾಜಿಕಲ್ ಡಿಸಾರ್ಡರ್ ಯಾರಿಗಿದೆ ಅಂದ್ರೆ BJP ಮತ್ತು ಅವರ ಪೂರ್ವ ಮನೆಯಾದಂಥ RSSನವರಿಗಿದೆ. ಇವತ್ತು ಈ ಶಾಸ್ತ್ರಿ ಸರ್ಕಲ್ ನಲ್ಲಿ ನಿಂತು ನಾವೆಲ್ಲ ಈ ಸಭೆಯನ್ನ ಅಟೆಂಡ್ ಮಾಡ್ತಿದ್ದೀವಿ ಅಂದ್ರೆ ಇದು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಅಧಿಕಾರ, ಸ್ವತಂತ್ರ, ಹಕ್ಕು. ನಿಮಗೆ ಕೇಳ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ನಿತ್ಯ ತೊಳಿಲಿಕ್ಕೆ ಸಾಧ್ಯ ಇದೆಯಾ? ನಿಮಗೆ ನಿತ್ಯ ತೊಳಿಲಿಕ್ಕೆ ಸಾಧ್ಯ ಇದೆಯಾ? ಎಲ್ಲ ಮನುಷ್ಯ ಸೂಕ್ಷ್ಮಗಳ ಬಗ್ಗೆ ಎಲ್ಲ ಮಾತಾಡ್ತಕ್ಕಂಥ ನಮ್ಮ ಕೋಟ ಶ್ರೀನಿವಾಸಣ್ಣ, ಏನು ಕಷ್ಟ ಸುಖ, ಕುಂದಾಪುರದಲ್ಲಿ ನೋವು ನಲಿವು ಏನೂ ಆದರೂ ಸ್ಪಂದಿಸದೇ ಇರತಕ್ಕಂಥ MLA ಕಿರಣ್ ಕೊಡ್ಗಿ, ಇವರಿಬ್ಬರಲ್ಲಿ ನಾನು ಕೇಳ್ತೀನಿ, ಕೊನೆ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ ಜಾಗವನ್ನ ಶುದ್ಧೀಕರಣ ಮಾಡಿದ್ದು ಮನುಷ್ಯತ್ವ, ಮಾನವೀಯತೆಯ ವಿರುದ್ಧ ಅನ್ನುವ ಒಂದು ಹೇಳಿಕೆಯನ್ನ ಕೊಟ್ರೆ, ಕೋಟ ಶ್ರೀನಿವಾಸಣ್ಣ ನಿಮ್ಮನ್ನ ನೀವೇ ಆರೋಪಿಸಿಕೊಳ್ಳುವಂತೆ, ನಿಮ್ಮನ್ನ ಮುತ್ಸದ್ದಿ ಅಂತ ನಾವು ಕರೀಲಿಕ್ಕೆ ತಯಾರಿದ್ದೇವೆ. ಅವರಲ್ಲಿ ಮಾತಾಡೋದನ್ನು ಕೇಳಿದ್ದೇವೆ. ನನಗೆ ಅವರಿಗೆ ಎಲ್ಲ ದೇವಸ್ಥಾನಕ್ಕೆ ಹೋದಾಗ ಅವಮಾನ ಆಗಿತ್ತಂತೆ, ಇವರು ಕೊಟ್ಟ ಕಾಯಿಗೆ ನೀರು ಚುಮುಕಿಸಿದ್ರಂತೆ, ನನಗೆ ಗೊತ್ತಿಲ್ಲ, ಕೋಟ ಶ್ರೀನಿವಾಸಣ್ಣ ಹೇಳಿದ್ದರು. ಇಷ್ಟೆಲ್ಲ ಹೇಳುವ ಕೋಟ ಶ್ರೀನಿವಾಸಣ್ಣ ಒಂದು ಸಂವೇದನಶೀಲವಾದ ಮಾತುಗಳನ್ನು ಆಡಿದ್ರೆ ಪಕ್ಷವನ್ನ ಮರೆತು ಇದೇ ಶಾಸ್ತ್ರಿ ಸರ್ಕಲ್ ನಲ್ಲಿ ನಿಮ್ಮನ್ನ ಅಭಿನಂದಿಸಿ ನಾವು ಮಾತಾಡ್ಲಿಕ್ಕೆ ತಯಾರಿದ್ದೇವೆ. ಇವರ ಉದ್ದೇಶ ಏನು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಮಾನ ಆಗಿರೋದು ಸರಿ ಎನ್ನುವ ಭಾವನೆ ಕಿರಣ್ ಕೊಡ್ಗೆ ಅವರಿಗೆ ಮತ್ತು ಕೋಟ ಶ್ರೀನಿವಾಸಣ್ಣ ಅವರಿಗೆ ಇದೆ ಅಂತ ಅರ್ಥ ಆಯ್ತು ಅಲ್ರಿ. ಇಡೀ ರಾಜ್ಯದಲ್ಲಿ BJPಗೆ ಅಧಿಕಾರ ಕೊಟ್ಟಾಗ ಈ ಜಿಲ್ಲೆಯಲ್ಲಿ ಮಾಡಿದ ಮಹಾನ್ ಸಾಧನೆ ಏನು ಅಂತಂದ್ರೆ ಸೇಂಟ್ ಮೇರಿ ಐಲ್ಯಾಂಡ್ ನಲ್ಲಿ ರೇವ್ ಪಾರ್ಟಿ. ಸೇಂಟ್ ಮೇರಿ ಐಲ್ಯಾಂಡ್ ನಲ್ಲಿ ರೇವ್ ಪಾರ್ಟಿಯನ್ನು ಮಾಡಿದಾಗ ಅದನ್ನ ಶುದ್ಧೀಕರಣ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಾಗ್ಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ ಜಾಗವನ್ನ ಶುದ್ಧೀಕರಣ ಮಾಡ್ತೀರಿ ಅಂತಂದ್ರೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ನೀವು ಬರೀ ದಲಿತ ವಿರೋಧಿಗಳು ಮಾತ್ರ ಅಲ್ಲ, ಮನುಷ್ಯತ್ವದ ವಿರೋಧಿಗಳು. 80 ವರ್ಷದ ಒಂದು ಜೀವನಾನುಭವವನ್ನು ಹೊಂದಿರತಕ್ಕಂಥ, 85 ವರ್ಷದ ಜೀವನಾನುಭವವನ್ನು ಹೊಂದಿರತಕ್ಕಂಥ ಹಿರಿಯರಾದಂಥ ಒಂದು ಮಹಾನ್ ಚೇತನಕ್ಕೆ ಅವಮಾನ ಮಾಡಿದಾಗ BJPಯವರು ಮುತ್ಸದ್ದಿತನ ಮೆರಿಬೇಕು ಅಂತಂದ್ರೆ ಮೋಸ್ಟ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇರಬೇಕಿತ್ತು ಅಂತ ಕಾಣುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಇದ್ದಿದ್ರೆ ಈ ರೀತಿಯ ನಡವಳಿಕೆಯನ್ನ ಖಂಡಿತವಾಗಿಯೂ ಖಂಡಿಸುವ ಬಾಯಮೇಕೇನವಾದ ಒಂದು ಆಕ್ಟನ್ನಾದ್ರೂ ಅವ್ರು ಮಾಡ್ತಾ ಇದ್ರು. ಆದ್ರೆ ಇವರು ಗ್ರಾಚಾರ ಏನು ಅಂತಂದ್ರೆ, ನನಗೆ ಸುದ್ದಿ ಬರ್ತಾ ಇದೆ, ಸ್ನೇಹಿತರು ಹೇಳ್ತಾ ಇದ್ದಾರೆ, ಅದನ್ನ ಶುದ್ಧೀಕರಣ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೆ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರ ಕಚೇರಿಯಲ್ಲಿ. ಶುದ್ಧೀಕರಣ ಮಾಡಬೇಕು, ಇದರಿಂದ ಮೇಲ್ವರ್ಗದವರು ನಮ್ಮ ಪರ ಆಗ್ತಾರೆ ಅಂತ. ನನಗೆ ಖುಷಿಯಾಗಿದೆ, ಇವತ್ತಿನ ಈ ಪ್ರತಿಭಟನೆಯಲ್ಲಿ
ಎಷ್ಟು ಸಂಖ್ಯೆಯಲ್ಲಿ SC ST ಸಮುದಾಯದವರು ಬಂದಿದ್ದಾರೋ ಅಷ್ಟೇ ಸಂಖ್ಯೆಯಲ್ಲಿ ಮೇಲ್ವರ್ಗದ ಸಮುದಾಯದವರು ಬಂದು ನಿಂತಿದ್ದಾರೆ ಅಂದ್ರೆ ನಾವೆಲ್ಲರೂ ಮನುಷ್ಯತ್ವದ ಪರ ಇದ್ದೇವೆ, ರಾಜಕಾರಣ ಮುಖ್ಯ ಅಲ್ಲ ಅನ್ನುವಂಥದ್ದು ಮುಖ್ಯ. ನಾವು ಮಲ್ಲಿಕಾರ್ಜುನ ಖರ್ಗೆ ಎನ್ನುವ ಹಿರಿಯರನ್ನ, ಅವರ ಜೀವನಾನುಭವ, ದೇಶದ ಬಗ್ಗೆ ಪ್ರೀತಿ, ಅವರ ಆಡಳಿತಾತ್ಮಕ ಅನುಭವ ಎಲ್ಲವನ್ನ ನೋಡಿ ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ನೀವು ಒಂದು ಸ್ವಲ್ಪ ಟೈಮ್ ಬಂಗಾರು ಲಕ್ಷ್ಮಣಣ್ಣ ಅಂತ ಅವ್ರನ್ನ ಕರ್ಕೊಂಡೋಗಿ ಅಧ್ಯಕ್ಷರು ಮಾಡಿದ್ರು. ಸ್ವಲ್ಪ ಟೈಮು, ಎಲ್ಲಿ ಭಾರಿ ಟೈಮ್ ಕೂತ್ರೆ ಮತ್ತೆ ಬಂಗಾರು ಲಕ್ಷ್ಮಣ್ ಕೂತಿರ್ತಕ್ಕಂಥ ಕುರ್ಚಿಗೆ ಮತ್ತೆ ಗೋಮೂತ್ರ ಸಗಣಿ ಹಾಕಿ ಶುದ್ಧ ಮಾಡಬೇಕಾಗ್ತದೆ ಅನ್ನೋ ಕಾರಣಕ್ಕಾಗಿ ನಿಮ್ಮವರೇ ಸೇರಿ ಬಂಗಾರು ಲಕ್ಷ್ಮಣ್ ಅವರನ್ನ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ಇಳಿಸಿರ್ತಕ್ಕಂಥದ್ದು ಸಹಿತ ನಮ್ಗೆಲ್ಲರಿಗೂ ನೆನಪಿದೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಯಾವ ರೀತಿಯಲ್ಲಿ ದ್ವೇಷ ಮಾಡ್ತಾ ಇದ್ದಾರೆ ಅಂದ್ರೆ, ಯಾವ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಚುನಾವಣೆಯಲ್ಲಿ ಸೋತಾಗ ಅವರನ್ನ ಮತ್ತೆ ಸದನಕ್ಕೆ ಕರ್ತರಬೇಕು ಅನ್ನುವಂಥ ಸಂಕಲ್ಪವನ್ನ ನೆಹರು ಅವರು ಮಾಡಿದ್ರು, ಆದ್ರೆ ಇದೇ ನೆಲದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಅಮಿತ್ ಶಾ, ನರೇಂದ್ರ ಮೋದಿ ಅವರಿಗಿಂತ ಸುಂದರವಾದ ಹಿಂದಿಯಲ್ಲಿ ಇವರ ವೈಫಲ್ಯಗಳನ್ನ ಅಟ್ಯಾಕ್ ಮಾಡ್ತಿದ್ದವರು ಗೊತ್ತಾದ ಕೂಡಲೇ ಹಠಾ ಕಟ್ಟಿ ಅವರನ್ನ ಕಲಬುರಗಿಯಲ್ಲಿ ಸೋಲಿಸಲೇಬೇಕು ಅಂತ ಕ್ಯಾಂಡಿಡೇಟ್ ಅನ್ನು ಹಾಕಿ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದ ಜಾಧವ್ ಅವ್ರನ್ನ ಹೊತ್ಕೊಂಡು ಹೋಗಿ ಆಪರೇಷನ್ ಕಮಲ ಮಾಡಿ ಮಂಜುನಾಥ್ ಅವರೇ ಅವತ್ತು ಖರ್ಗೆ ಅವರನ್ನ ಸೋಲಿಸಿದ್ರಿ. ಇದರ ಅರ್ಥ ಶೋಷಿತ ಸಮುದಾಯದ, ಕೆಳ ಸಮುದಾಯದ ಜನರು ಸಮಾಜದ ಮುಖ್ಯ ವಾಹಿನಿಗೆ ಬಂದು ಒಂದು ಆಯಕಟ್ಟಿನ ಸ್ಥಾನದಲ್ಲಿ ಕೂರುವುದನ್ನ ನೀವು ಒಪ್ಪೋದಿಲ್ಲ ಅನ್ನೋದು ನಮಗೆಲ್ಲರಿಗೂ ಸ್ಪಷ್ಟ ಆಗ್ತಾ ಇದೆ. ನೀವು ತೊಳಿಬೇಕಾಗಿರ್ತಕ್ಕಂಥದ್ದು ಖರ್ಗೆ ಮುಟ್ಟಿ ಬಂದ ಜಾಗದ ನೆಲೆಯನ್ನಲ್ಲ, ನಿಮ್ಮ ಹೃದಯವನ್ನ ಸರಿ ಮಾಡಿಸ್ಕೋಬೇಕು, ನಿಮ್ಮ ಬುದ್ಧಿಯನ್ನ ಸರಿ ಮಾಡ್ಕೋಬೇಕು. ಈ ಜಿಲ್ಲೆಯ ಕುಂದಾಪುರದ ಯಾವುದೇ ಬಿಜೆಪಿ ನಾಯಕರು ಖರ್ಗೆ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ಈ ಕೃತ್ಯವನ್ನ ಖಂಡಿಸಿದ್ರೆ ನಾವು ಅವರಿಗೆ ಕೊರಿಯರ್ ಮುಖೇನವಾದ್ರೂ ಸಹಿತ ಒಂದು ಧಾರವಾಡ ಪೇಡವನ್ನ ಕಳಿಸಿಕೊಡ್ಲಿಕ್ಕೆ ತಯಾರಿದ್ದೇವೆ. ಜನ ಕೇಳ್ರೆ ಕಿರಣಣ್ಣ ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ. ನಮ್ಗೆ ನೀವು ಮುಂದೆ ಬಂದ್ರೆ ಹಾಯುವುದೂ ಬೇಡ, ಹಿಂದೆ ಬಂದ್ರೆ ಒದೆಯುವುದೂ ಬೇಡ. ನಾವು ಹಾಲು ಕರಿಬೇಕಾದಾಗ ಹಾಲನ್ನಾದ್ರೂ ನೀವು ಕೊಡ್ಬೇಕಲ್ಲ ನಮ್ಮ ಕುಂದಾಪುರದ ಜನರಿಗೆ. ಇಲ್ಲಿಯ ವಿಚಾರಗಳ ಬಗ್ಗೆ ಸದನದಲ್ಲಿ ಮಾತಾಡ್ಬೇಕಲ್ಲ. ನಿಮ್ಮದೇ ಮನೆಯಲ್ಲಿ ಕೆಲಸ ಮಾಡುವ ಶ್ರಮಿಕ ವರ್ಗದವರನ್ನ ನೆನಪು ಮಾಡಿಟ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಮಾನ ಆಗಿದೆ, ಇದು ಸರಿಯಲ್ಲ ಅಂತ ಹೇಳ್ತಕ್ಕಂಥ ಒಂದು ಶಾಸಕ ಸ್ಥಾನದ ಘನತೆಯನ್ನು ನೀವು ತೋರಿಸ್ಬೇಕಲ್ಲ. ಅದನ್ನ ನೀವು ತೋರಿಸೋದಿಲ್ಲ ಅಂತಂದ್ರೆ ನೀವು ಮನುಷ್ಯತ್ವದ ವಿರೋಧಿಗಳು, ಒಂದು ವರ್ಗದ ವಿರೋಧಿಗಳು, ಸಂವಿಧಾನದ ವಿರೋಧಿಗಳು ಅನ್ನುವಂಥದ್ದನ್ನ ತುಂಬಾ ಸ್ಪಷ್ಟವಾಗಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಹಾಗಾದ್ರಿಂದ ಇವತ್ತಿನ ಈ ಹೋರಾಟ ಏನ್ ಮಾಡಿದ್ದೇವೆ ಸಾಂಕೇತಿಕವಾದಂಥ ಹೋರಾಟ. ನಾವು ಬಸವ ತತ್ವದಲ್ಲಿ ಜಾತಿಹೀನನ ಮನೆಯ ಜ್ಯೋತಿತಾ ಹೀನವೇ ಎನ್ನುವುದನ್ನು ನಂಬಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ಸಿನ ಸಿದ್ಧಾಂತದ ಅಡಿಗಡೆ ಬದುಕ್ತಕ್ಕಂಥ ನಂಬಿಕೆ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಮಾನ ಮಾಡಿರ್ತಕ್ಕಂಥದ್ದನ್ನ ನಾವು ಖಂಡಿಸ್ತೇವೆ. ಆದ್ರಿಂದ ಮತ್ತೊಮ್ಮೆ ಹೇಳ್ತೇವೆ, ನಿಮ್ಮೂರಿಗೆ ಯಾರು ಹಿಂಗಿದ್ ನರಿಮರಿಗಳು ಬಂದ್ರೆ ನೀವು ಹುಲಿಯಗಳು ನಿತ್ತು ಕೇಳಬೇಕು. ಅದೇನು ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆಗೆ ಅವಮಾನ ಮಾಡಿದ್ರಲ್ಲ ಯಾಕೆ, ಬಂಗಾರು ಲಕ್ಷ್ಮಣಗೆ ಅವಮಾನ ಮಾಡಿದ್ರಲ್ಲ ಯಾಕೆ, ಈ ಪ್ರಶ್ನೆಯನ್ನ ನಿರಂತರವಾಗಿ ಕೇಳುವ ಮತ್ತು ಯಾರು ಈ ದೇಶದ ಸಂಸ್ಕೃತಿಯ ವಕ್ತಾರರು ಅಂತ ಹೇಳ್ತಿದ್ದಾರೆ, ಯಾರು ಧರ್ಮದ ರಕ್ಷಕರು ಅಂತ ಹೇಳ್ತಾ ಇದ್ದಾರೆ, ನಮಗೆ ನೀವು ಗೊತ್ತಾಗ್ತಿದೆ. ತುಂಬಾ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೇವೆ, ಹಿಂದೂ ಧರ್ಮದ ಶ್ರೇಷ್ಠತೆ ಮತ್ತು ಅನನ್ಯತೆಯನ್ನ ರಕ್ಷಿಸಬೇಕಂತಾದ್ರೆ ಹಿಂದೂ ಧರ್ಮವನ್ನ ಬಿಜೆಪಿ ಮತ್ತು RSS ಗಿರಿಂದ ಬಿಡುಗಡೆಯನ್ನ ಮಾಡಿ ವಿಶಾಲ ಭಾರತದಂತ ಒಂದು ಸಮುದಾಯದಲ್ಲಿ ನಿಲ್ಲಿಸಿ ಈ ಹಿಂದೂ ಧರ್ಮನನ್ನ ಕನಕದಾಸರ ಮಾತುಗಳಿಂದ, ರಾಮಕೃಷ್ಣ ಪರಮಹಂಸರ ಮಾತುಗಳಿಂದ, ಸ್ವಾಮಿ ವಿವೇಕಾನಂದರ ಮಾತುಗಳಿಂದ, ಪುರಂದರದಾಸರ ವಾಕ್ಯಗಳಿಂದ ಇದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡಬೇಕು ಅನ್ನುವಂಥ ಸಂಗತಿಗಳನ್ನ ಹೇಳ್ತಾ ಆ ಬುದ್ಧ ವಿಹಾರದ ವಿಚಾರವನ್ನು ಇಟ್ಕೊಂಡು ಖರ್ಗೆ ಅವರನ್ನ ಜೈಲಿಗೆ ಅಟ್ಟುವ, ಅವರ ಮಗನ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವ ನಿಮ್ಮ ಎಲ್ಲ ಹುನ್ನಾರಗಳನ್ನು ಸಹಿತ ಎದುರಿಸಿ ನಿಲ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೌಲ್ಯಗಳಿದೆ, ಶಕ್ತಿ ಇದೆ. ಅದರ ಮೂಲಕ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನೆನ್ಪಿಟ್ಕೊಳ್ಳಿ, ನಿಮಗೆ ತಾಕತ್ತಿದ್ರೆ ಕೋಟ ಶ್ರೀನಿವಾಸಣ್ಣ, ಕಿರಣ್ ಕೊಡ್ಗೆಯವರೇ ಬಂದು ಆ ಸ್ಟೇಜ್ ಅನ್ನ ಶುದ್ಧಿ ಮಾಡ್ತಕ್ಕಂಥ ಧೈರ್ಯವನ್ನು ಮಾಡಿ.
ನೀವು ಅದನ್ನ ಮಾಡುವ ಬದಲು ಯಾವುದೋ ಒಬ್ಬ ಹುಡುಗರನ್ನ ಮುಂದಕ್ಕೆ ಬಿಟ್ಟು ಅವ್ರನ್ನ ಚಿತಾವಣೆ ಮಾಡಿ ಅವ್ರ ಕೈಯಲ್ಲಿ ಗದ್ದಲ ಗಲಭೆಗಳನ್ನ ಮಾಡಿಸ್ತಕ್ಕಂಥ ವಿಚಾರದಲ್ಲಿ ನಾವೆಲ್ಲರೂ ಸಹಿತ ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ತಾ, ಪತ್ರಕರ್ತ ಸ್ನೇಹಿತರು ಇಲ್ಲಿದ್ದಾರೆ, ವಿಷಯ ಏನಾರಿರು, ಯಾರ ನಿಲುವು ಏನಾರಿರು, ಯಾವುದೇ ಪತ್ರಕರ್ತನ ಮೇಲೆ ಯಾವುದೇ ವ್ಯಕ್ತಿ ಮಾಡತಕ್ಕಂಥ ಯಾವುದೇ ರೀತಿಯ ಹಲ್ಲೆ ಮತ್ತು ದಬಾವಣೆಯನ್ನ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾಗಿ ಖಂಡಿಸ್ತದೆ ಅನ್ನುವಂಥದ್ದನ್ನ ನಾವು ಹೇಳ್ತೇವೆ. ಮುಕ್ತವಾದ ಸ್ವತಂತ್ರಗಳಿರ್ಬೇಕು, ಘನತೆಯುತವಾದಂಥ ಬದುಕಿರಬೇಕು. ಯಾವುದಾದ್ರೂ ಲೋಪ ಇದ್ದಿದ್ದನ್ನ ಸುದ್ದಿಯನ್ನ ಪ್ರಕಟ ಮಾಡಿದ್ರೆ ಅದಕ್ಕೆ ಸ್ಪಷ್ಟೀಕರಣವನ್ನ ಕೊಡುವಂತ ನೈತಿಕತೆಯನ್ನ ಒಬ್ಬ ವ್ಯಕ್ತಿ ಪ್ರಕಟಿಸಬೇಕೇ ಹೊರತು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಹೋಟೆಲ್ನಲ್ಲೋ ಬೀದಿಯಲ್ಲೋ ರಸ್ತೆಯಲ್ಲೋ ಈ ದುಂಡಾವೃತ್ತಿ ಮಾಡೋದಿದೆಯಲ್ಲ, ಇದೇ ಬಿಜೆಪಿಯ ಸೈಕಲಾಜಿಕಲ್ ಡಿಸಾರ್ಡರ್. ಹಾಗಾಗಿ ಯಾರಾದ್ರೂ ಪತ್ರಕರ್ತರ ಮೇಲೆ ಸಾರ್ವಜನಿಕ ಜಾಗದಲ್ಲಿ ಹಲ್ಲೆ ಮಾಡಿದ್ರೆ ಆ ವ್ಯಕ್ತಿಗೂ ಸಹಿತ ಸೈಕಲಾಜಿಕಲ್ ಡಿಸಾರ್ಡರ್ ಇರ್ತದೆ. ಹಾಗಾಗಿ ಕಾಂಗ್ರೆಸ್ಸಿನ ನಿಲುವು ಜನಪರವಾಗಿದೆ, ಜೀವಪರವಾಗಿದೆ, ಮನುಷ್ಯ ಪರವಾಗಿದೆ ಅನ್ನೋದನ್ನ ಹೇಳ್ತಾ ಮತ್ತೊಮ್ಮೆ ಗಟ್ಟಿಯಾಗಿ ಎಲ್ಲರೂ ಘೋಷಣೆಯನ್ನ ಕೂಗ್ಬೇಕು. ಅದೇನಂದ್ರೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ದುಷ್ಟಶಕ್ತಿಗಳಿಗೆ ಅವರ ಮಾತನಾಡಿದ ನೆಲವನ್ನು ಶುದ್ಧಿ ಮಾಡಿದಂತ ಮಾನಸಿಕ ಅಸ್ವಸ್ಥರಿಗೆ ತಪ್ಪನ್ನ ನೋಡಿ ಇನ್ನೂ ಮೌನವಾಗಿ ಕುಳಿತಿರುವ ಬಿಜೆಪಿ ಪಕ್ಷದ ಎಲ್ಲ ನಾಯಕರಿಗೆ ಬೋಲೋ ಭಾರತ್ ಮಾತಾ ಕಿ. ಥ್ಯಾಂಕ್ ಯು.